ನೆಕ್ಸ್ಟ್ ಸಮ್ ಆಫ್ ಆಲ್ ಈವನ್ ಫ್ಯಾಕ್ಟರ್ಸ್ ಆಫ್ 720. ಈಗ ನೋಡೋಣ, ಸಮ್ ಆಫ್ ಆಲ್ ಫ್ಯಾಕ್ಟರ್ಸನ್ನು ನಾವು ತಿಳಿದುಕೊಂಡಿದ್ದೀವಿ. ನೆಕ್ಸ್ಟ್ ಸಮ್ ಆಫ್ ಆಲ್ ಈವನ್ ಫ್ಯಾಕ್ಟರ್ಸ್ ಅಂದ್ರೇನು? ಸಮಸಂಖ್ಯೆಗಳು 2, 4, 6, 8 ಈ ಥರ ಏನು ಬರ್ತಾವಲ್ಲ ಅವುಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ. ಸೊ ಇಲ್ಲಿ ಫ್ಯಾಕ್ಟರ್ಸ್ನಲ್ಲಿ ಆಡ್ ಫ್ಯಾಕ್ಟರ್ಸ್ ಇರ್ತಾವೆ, ಈವನ್ ಫ್ಯಾಕ್ಟರ್ಸ್ ಇರ್ತಾವೆ. ಸೊ ಇಲ್ಲಿ ನಾವು ಸಮ್ ಆಫ್ ಈವನ್ ಫ್ಯಾಕ್ಟರ್ಸನ್ನು ತಿಳಿದುಕೊಳ್ಳೋಣ. ಸೊ ಇಲ್ಲಿ 720 ನಾವು ಯಾವ ರೀತಿ ಬರೀಬೋದು? 2 power 4 × 3² × 5 power 1 ಅಂತ ಬರೀಬೋದು. ನೆಕ್ಸ್ಟ್ ಇದು ಏನಾಗುತ್ತೆ ಅಂದರೆ ಇಲ್ಲಿ ಇವನ್ ಫ್ಯಾಕ್ಟರ್ ಸಮ್ ಆಫ್ ಇವನ್ ಫ್ಯಾಕ್ಟರ್ಸನ್ನು ಕೇಳಿರೋದ್ರಿಂದ 2 ಅನ್ನೋದು ಏನು ಇವನ್ ನಂಬರ್. ಸೊ ಇದನ್ನು ಕಾಮನ್ ತೊಗೋಬೇಕಾಗುತ್ತೆ. ಸೊ 2 ಕಾಮನ್ ತೊಗೊಂಡಾಗ ಇಲ್ಲಿ 2 power 4 ಇತ್ತಲ್ಲ, ಈಗ ಏನಾಗುತ್ತೆ 2 ಕ್ಯೂಬ್ ಉಳಿತೈತಿ. ಸೊ 2 ಕ್ಯೂಬ್ ಉಳಿತು ಇಂಟು 3² × 5 power 1. ನೆಕ್ಸ್ಟ್ ಇದನ್ನು ಕಾಮನ್ ತೊಗೊಂಡಿದ್ದು 2 ಹಾಗೇ ಇರಲಿ. ನೆಕ್ಸ್ಟ್ ಇಲ್ಲಿ ಸಮ್ ಆಫ್ ಫ್ಯಾಕ್ಟರ್ಸನ್ನು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಇದನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲಿ 2 ಕ್ಯೂಬ್ ಇದೆ, ನೆಕ್ಸ್ಟ್ +1 ಮಾಡಿದಾಗ 2 power 4 ಆಗುತ್ತೆ. ನೆಕ್ಸ್ಟ್ -1 / 2 -1. ನೆಕ್ಸ್ಟ್ ಇಲ್ಲಿ 3² ಇದೆ, ಅದಕ್ಕೆ +1 ಮಾಡಿದಾಗ ಏನಾಗುತ್ತೆ 3 power 3 -1 / 3 -1. ಎಲ್ಲದಕ್ಕೂ ಕೂಡ ನಾವು ಲಾಸ್ಟಿಗೆ -1ಅನ್ನೇ ಮಾಡಬೇಕು. ಮತ್ತು ಅಲ್ಲಿ ಮೇಲ್ಗಡೆ ಯಾವ ನಂಬರ್ ಇರ್ತಲ್ಲ, ಇಲ್ಲಿ 2 ಇದೆ, ಕೆಳಗಡೆ 2 -1, ಇಲ್ಲಿ 3 ಇದೆ, ಕೆಳಗಡೆ 3 -1, ಮೇಲ್ಗಡೆ 5 ಇದೆ, ಕೆಳಗಡೆ 5 -1, ಮೇಲ್ಗಡೆ 6 ಇತ್ತಂದ್ರೆ 6 -1, 7 ಇತ್ತಂದ್ರೆ 7 -1. ಈ ಥರನೇ ನಾವು ಎಲ್ಲದಕ್ಕೂ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 2 power 4 ಅಂದರೆ 16 ಆಗುತ್ತೆ. 16 - 1 ಅಂದರೆ 15, 15/1 ಅಂದರೆ 15 ಆಯಿತು. ನೆಕ್ಸ್ಟ್ 3³ - 1 / 3 -1 ಏನಾಗುತ್ತೆ? 3³ ಅಂದರೆ 27 - 1 26 ಆಯಿತು. 26 / 2 ಅಂದರೆ 13 ಬಂತು. ನೆಕ್ಸ್ಟ್ 5² - 1 ಅಂದರೆ 25 - 1 ಅಂತಂದರೆ 24 / 4 ಆಯಿತು. 4 × 1 4 × 2 × 2 13. ನೆಕ್ಸ್ಟ್ ಇಲ್ಲಿ 2 × 15 × 13 × 6 ಆಗುತ್ತೆ. ಸೊ ಇವೆಲ್ಲವನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ 30 × 78 ಬರುತ್ತೆ. ಸೊ 2340. ಸೊ ಸಮ್ ಆಫ್ ಆಲ್ ಈವನ್ ಫ್ಯಾಕ್ಟರ್ಸ್ ಆಫ್ ನಂಬರ್ಸ್ 720 ಏನಾಗಿರುತ್ತೆ ಅಂದರೆ 2340 ಆಗಿರುತ್ತದೆ.